ಹಲೋ, ನಮಸ್ಕಾರ. ಕ್ರೇಜಿ ಫುಡ್‌ಗೆ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ರಾಗಿ ರೊಟ್ಟಿ. ಇದಕ್ಕೆ ಒಂದು ಕೆಂಪು ಚಟ್ನಿ ಮತ್ತು ಬೀಟ್ರೋಟ್ ಪಲ್ಯವನ್ನು ಮಾಡಿದ್ದೀನಿ. ಸೊ ಇದಕ್ಕೆ ಒಂದು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಒಂದು ಬೌಲು ಚಿರೋಟಿ ರವೆ ಅಥವಾ ಬಾಂಬೆ ರವೆ, ಯಾವುದಾದ್ರೂ ಒಂದು, ಎರಡೂ ಒಂದೇ ಅಲ್ವಾ. ಸೊ ಆ ಒಂದು ಬೌಲ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಬೌಲು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ತೊಳೆದು ಕಟ್ ಮಾಡಿರೋಂಥ ಪಾಲಕ್ ಸೊಪ್ಪು, ಒಂದು ಬೌಲ್ ಪಾಲಕ್ ಸೊಪ್ಪು. ಈ ಪಾಲಕ್ ಸೊಪ್ಪನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಯಾವ ಕ್ಯಾಪ್ಸಿಕಮ್ ಇರುತ್ತೋ ಓಕೆ. ಚಿಲ್ಲಿ ಎಷ್ಟು, ಒಂದು 3ರಿಂದ 4 ಚಿಲ್ಲಿ, ಖಾರ ಕಡಿಮೆ ಇದ್ದರೆ. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡು ಹಾಕಿದ್ದೀನಿ. ಸೊ ಕ್ಯಾಬೇಜು ಕೂಡ ಸಣ್ಣದಾಗಿ ಕಟ್ ಮಾಡಬೇಕು. ಮನೇಲಿ ಏನು ತರಕಾರಿ ಇರುತ್ತೋ ಹಾಕಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಾದಮೇಲೆ ಒಂದು ಟೊಮೊಟೊ ಹಾಕಿದ್ದೀನಿ. ಮತ್ತು ಒಂದು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ತಿದ್ದೀನಿ. ಮತ್ತು ಬೇಬಿ ಕಾರ್ನ್, ಸ್ವೀಟ್ ಬೇಬಿ ಕಾರ್ನು ಮನೇಲಿತ್ತು. ಸೊ ಏನಿರುತ್ತೋ ಇದು ಹಾಕಲೇಬೇಕು ಅಂತೇನಿಲ್ಲ. ಮನೇಲಿ ಯಾವ ತರಕಾರಿ ಇರುತ್ತೋ ಸೊ ಅದನ್ನು ಹಾಕ್ಬಿಟ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ, ಇಲ್ಲ ಜೀರಿಗೆ ಪೌಡ್ರ್ ಇದ್ದರೆ ಜೀರಿಗೆ ಪೌಡ್ರ್ ಹಾಕೋಬೋದು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ರವೆ ಹಾಕಿರ್ತೀವಲ್ವ. ಸೊ ನೀರು ಹಾಕ್ಬಾರ್ದು. ಈ ತರಕಾರಿ ಎಷ್ಟು ಸ್ವಲ್ಪ ತರಕಾರಿಯಲ್ಲಿ ತೇವಾಂಶ ಇರೋದರಿಂದ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೋಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ. ಎಷ್ಟು ಬೇಕಾಗುತ್ತೋ ನೋಡಬೇಕು. ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ತಾ ಇದ್ದೀನಿ. ಯಾಕಂದರೆ ಒಂದೇ ಸರಿ ಹಾಕೊಂಬಿಟ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತಲ್ವಾ. ಇದು ರವೆ ಕೂಡ ಒಂದು ಸ್ವಲ್ಪ ನೆನೆಬೇಕಲ್ವಾ. ಸೊ ಹಂಗಾಗಿ ನೀರನ್ನ ನೋಡಿಬಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ತರಕಾರಿನೂ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ನಮಗೆ ಮಧ್ಯೆ ಅದು ದೊಡ್ಡದಾಗಿ ರೊಟ್ಟಿ ತೊಟ್ಟೋಕ್ಕೆಲ್ಲ ಬರಲ್ಲ. ಸೊ ಇದನ್ನು ದೋಸೆ ಥರನೂ ಮಾಡ್ಕೋಬೋದು. ತೆಳ್ಳಗೆ ಕಲಿಸ್ಕೊಂಬಿಟ್ಟು ದೋಸೆ ಥರನೂ ಹಾಕ್ಬೋದು. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈ ಥರ ತಟ್ಟಿದರೆ ನೋಡಿ, ಈ ರೀತಿ ಆಗಬೇಕು. ಇದಾದಮೇಲೆ ಉಂಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಬಿಟ್ಟು ಪೇಪರ್ ಶೀಟಿಗೆ, ಸೊ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ತಾ ಹೋಗಬೇಕು. ಇವಾಗ ತವ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಈಗ ಏನು ನಾವು ತಟ್ಕೊಂಡಿರ್ತೀವಲ್ವ ಆ ರೊಟ್ಟಿನ ತವಾಕ್ಕೆ ಹಾಕ್ಬಿಡೋಣ. ನೋಡಿ, ಇವಾಗ ಸ್ವಲ್ಪ ಮೇಲೆ ಎಣ್ಣೆ ಅಥವಾ ಬೆಣ್ಣೆ, ತುಪ್ಪ ಏನು ಬೇಕಾದರೂ ನೀವು ಹಾಕೋಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಇವಾಗ ರಾಗಿ ರೊಟ್ಟಿ ರೆಡಿಯಾಗಿದೆ. ಸೊ ಹೀಗೆ ಮಡಚಿ ಸ್ವಲ್ಪ ಬೇಯಿಸ್ಕೋಬೇಕು. ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ಆ ಥರ ಮಾಡ್ಕೋಬೇಕು. ಇದ್ರ ಜೊತೆ ನಾನು ಕೆಂಪು ಚಟ್ನಿ ಮಾಡಿದ್ದೆ. ಸೊ ಕೆಂಪು ಚಟ್ನಿ ಮತ್ತು ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ನೋಡಿ, ಸೂಪರಾಗಿದೆ.